ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪ್ರಿಯಾಂಕಾ ಕಡ್ಲೇವಾಡ್. ಭೀಮಾ ನದಿಯು ಪಕ್ಕದಲ್ಲಿದ್ರೂ ಜನರಿಗೆ ನೀರಿನ ತಾಪತ್ರಯ ತಪ್ಪಿಲ್ಲ. ಹೌದು ವೀಕ್ಷಕರೇ, ಭೀಮಾ ನದಿಯ ಒಡಲಲ್ಲಿ ನಿರ್ಮಾಣಗೊಂಡಿರುವ ಗ್ರಾಮವೇ ದೇವಣಗಾಂವ್ ನದಿಯ ಪಕ್ಕದಲ್ಲಿದ್ದರೂ ಕೂಡ ನೀರಿನ ತಾಪತ್ರಯ ತಪ್ಪಿಲ್ಲ. ಇದು ಆಲ್ಮೇಲ್ ತಾಲೂಕಿನ ದೇವಣಗಾಂವ್ ಬಿಜಾಪುರ ಜಿಲ್ಲೆಯ ಗಡಿ ಭಾಗದ ಗ್ರಾಮ ಸಿಂದಗಿ ಮತಕ್ಷೇತ್ರದ ಕೊನೆಯ ಹಳ್ಳಿಯಾಗಿದ್ದು, ಇಲ್ಲಿ ಕಳೆದ 5 ವರ್ಷದ ಹಿಂದೆ ಸ್ಥಾಪಿಸಲಾಗಿದ್ದ ಶುದ್ಧ ಕುಡಿಯುವ ನೀರಿನ ಘಟಕ ಜನರಿಗೆ ಉಪಯೋಗವಾಗದೆ ತುಕ್ಕು ಹಿಡಿದು ಮೂಲೆ ಗುಂಪಾಗಿದೆ. ದೇವಣಗಾಂವ್ ಗ್ರಾಮವು ಜಿಲ್ಲಾ ಪಂಚಾಯಿತಿಯ ಕ್ಷೇತ್ರವಾಗಿದೆ. ಇಲ್ಲಿ ಸುಮಾರು 2,000 ಅಧಿಕ ಮನೆಗಳಿವೆ. ಕೆಲವು ವಾರ್ಡ್ಗಳಲ್ಲಿ ಸರಿಯಾಗಿ ನೀರು ಪೂರೈಕೆ ಆಗುತ್ತಿಲ್ಲ. ಕಳೆದ 5 ವರ್ಷಗಳ ಹಿಂದೆ ರಾಷ್ಟ್ರೀಯ ಗ್ರಾಮೀಣ ಕುಡಿಯುವ ನೀರಿನ ಯೋಜನೆ, ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯಿತಿ ರಾಜ್ ಇಲಾಖೆಯಿಂದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಪ್ರಾರಂಭಿಸಿದ್ದಾರೆ. ಆದರೆ ಅದರ ನಿರ್ವಹಣೆ ಮಾಡದ ಸ್ಥಳೀಯ ಆಡಳಿತ ಅದನ್ನು ಮೂಲೆಗುಂಪು ಮಾಡಿದೆ. ಆರೋಗ್ಯಕರ ಜೀವಜಲ, ಶುದ್ಧ ನೀರು ಸಾಮಾನ್ಯರ ಹಕ್ಕು, ಶುದ್ಧ ನೀರು ಆರೋಗ್ಯದ ಆಧಾರ ಎಂಬ ಧ್ಯೇಯವಾಕ್ಯದಿಂದ ಈ ಘಟಕವು ಸ್ಥಾಪನೆಗೊಂಡಿದೆ. ಆದರೂ ಅದು ಇಲ್ಲಿ ಸಾಕಾರಗೊಂಡಿಲ್ಲ. ಅದು ಕೇವಲ ಕೆಲ ತಿಂಗಳುಗಳ ಕಾಲ ಮಾತ್ರ ಚಾಲನೆಯಲ್ಲಿತ್ತು. ಕೆಟ್ಟ ನಿಂತ ಮೇಲೆ ರಿಪೇರಿಯೇ ಕಂಡಿಲ್ಲ ಎನ್ನುವುದು ಸ್ಥಳೀಯ ಜನರ ಆರೋಪ. ಗ್ರಾಮೀಣ ಭಾಗದ ಜನರು ಶುದ್ಧ ಕುಡಿಯುವ ನೀರು ಕುಡಿಯುವಂತಾಗಲಿ ಎಂಬ ಸದುದ್ದೇಶದಿಂದ ನಿರ್ಮಾಣಗೊಂಡಿರುವ ಶುದ್ಧ ನೀರಿನ ಘಟಕ ಸ್ಥಗಿತಗೊಂಡಿದ್ದು ಸ್ಥಳೀಯ ಆಡಳಿತಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ನೀರಿನ ಸಮಸ್ಯೆ ಎನ್ನುವುದು ಒಂದು ದಿನದ ಒಂದು ವಾರ್ಡಿನ ಸಮಸ್ಯೆ ಅಲ್ಲವೇ ಅಲ್ಲ. ಅದು ಪ್ರತಿ ವರ್ಷ ಬೇಸಿಗೆಯಲ್ಲಿ ಸಮಸ್ಯೆ ಆಗುತ್ತದೆ. ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಅನುದಾನ ಬರುತ್ತದೆ, ಖರ್ಚಾಗುತ್ತದೆ. ಆದರೆ ಜನಗಳ ನೀರಿನ ದಾಹ ಮಾತ್ರ ತೀರುತ್ತಿಲ್ಲ. ಜನರಿಗೆ ನೀರಿಗಾಗಿ ಅಲೆಯುವುದು, ಒಂದು ಓಣಿಯಿಂದ ಮತ್ತೊಂದು ಓಣಿಗೆ ಸಂಚರಿಸುವುದು ನಿತ್ಯದ ಕಾಯಕವಾಗಿದೆ. ಜನಪ್ರತಿನಿಧಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಜನರ ನೀರಿನ ಬವಣೆ ನೀಗಿಸುವ ಶಾಶ್ವತ ಪ್ರಯತ್ನಕ್ಕೆ ಮುಂದಾಗಬೇಕು. ಶುದ್ಧ ಕುಡಿಯುವ ನೀರಿನ ಘಟಕದ ಅಗತ್ಯ ಬಹಳವಿದೆ. ಅಧಿಕಾರಿಗಳು ಶೀಘ್ರದಲ್ಲೇ ದುರಸ್ತಿ ಮಾಡಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಗ್ರಾಮೀಣ ಜನರಿಗೆ ಶುದ್ಧವಾದ ನೀರು ಕೊಡುವ ಉದ್ದೇಶದಿಂದ ಸರ್ಕಾರ ನಿರ್ಮಿಸಿರುವ ಗ್ರಾಮೀಣ ಶುದ್ಧ ನೀರಿನ ಘಟಕಗಳನ್ನು ಜನಪ್ರತಿನಿಧಿಗಳ, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ದುರಸ್ತಿಗೊಳ್ಳದೆ ಧೂಳು ತಿನ್ನುತ್ತಿವೆ. ಮತ್ತೊಂದೆಡೆ ಶುದ್ಧ ಕುಡಿಯುವ ನೀರಿಗಾಗಿ ಜನರು ಹಪಹಪಿಸುತ್ತಿದ್ದಾರೆ. ಶುದ್ಧ ನೀರು ಸಿಗದೆ ಫ್ಲೋರೈಡ್ ಯುಕ್ತ ಬೋರ್ವೆಲ್ ನೀರನ್ನೇ ಆಶ್ರಯಿಸುತ್ತಿದ್ದಾರೆ. ನಮ್ಮ ಅವಧಿಯಲ್ಲಿ ಸಾಕಷ್ಟು ಬೋರ್ವೆಲ್ಗಳ ಹಾಕಿ ನೀರು ಪೂರೈಸುವ ಕಾರ್ಯ ಮಾಡುತ್ತಿದ್ದೇವೆ. ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತನಾಡಿ ಹೊಸದಾಗಿ ಕುಡಿಯುವ ನೀರಿನ ಘಟಕ ಸ್ಥಾಪಿಸಲು ಕ್ರಿಯಾ ಯೋಜನೆ ಮಾಡುತ್ತೇವೆ. ಸಂಜು ಕುಮಾರ್ ದೊಡ್ಮನಿ, ಪಿಡಿಒ ದೇವಣಗಾಂವ್. ಇತ್ತೀಚೆಗೆ ಜೆಜೆಎ ನೀರಿನ ಪೈಪ್ಗಳನ್ನು ಹಾಕಲಾಗಿದೆ. ಶೀಘ್ರದಲ್ಲೇ ಆ ನೀರು ಕೂಡ ಪೂರೈಕೆ ಆಗುತ್ತದೆ. ತುರ್ತು ಆದ್ಯತೆ ಮೇರೆಗೆ ಶುದ್ಧ ನೀರಿನ ಘಟಕದ ದುರಸ್ತಿ ಮಾಡಿಸಿ ಜನಸಾಮಾನ್ಯರಿಗೆ ಶುದ್ಧ ನೀರು ನೀಡುತ್ತೇವೆ. ರೇಣುಕಾ ರಾವತಪ್ಪ, ನಡುವಿನ ಕೆರೆ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ದೇವಣಗಾಂವ್. ಶುದ್ಧ ಕುಡಿಯುವ ನೀರಿನ ಘಟಕದ ಅಗತ್ಯವು ಬಹಳವಿದೆ. ಅಧಿಕಾರಿಗಳು, ಜನಪ್ರತಿನಿಧಿಗಳು ಶೀಘ್ರದಲ್ಲೇ ದುರಸ್ತಿ ಮಾಡಿಸಬೇಕು. ಬಸವರಾಜ್ ಬಗಲಿ, ವಾರ್ಡ್ ನಂಬರ್ 3ರ ನಿವಾಸಿ. ವರದಿ ದಶರಥ ಸೊನ್, ಟಿವಿ 21 ನ್ಯೂಸ್ ಬ್ಯೂರೋ, ಕಲಬುರಗಿ. ಇದು ಕೋಟಿ ವರ್ಷ ಎಷ್ಟು ವರ್ಷ ಆಯ್ತು? ಇದು ರೀ ಮತ್ತೆ 2-3 ವರ್ಷ ಐತ್ರಿ. ಕುಂಡ್ರಿ ಒಟ್ಟ ನೀರೇ ಇಲ್ಲ ನೋಡ್ರಿ. 2 ವರ್ಷ ಐತ್ರಿ ಬಂದ್ ಬಿದ್ದದ್ರಿ. ಹಾಂ ರೀ, ಒಟ್ಟ ನೀರಿಲ್ಲ ನೋಡ್ರಿ, ಬಂದ್ ಆಗ್ಯದ್ರಿ. ಈಗ ಚಾಲು ಮಾಡ್ಬೇಕ್ರಿ. ಇದು ಶುದ್ಧ ನೀರು ಅದ ರೀ, ಬಟ್ ಚಾಲು ಆಗಿಲ್ಲ ಒಟ್ಟ ರೀ. ಎಷ್ಟು ದಿನ ಕುಡಿದ್ರಿ ಚಾಲು ಕುಂದಿರ್ಸ್ಬೇಕಾರೆ? ಒಂದು 2 ತಿಂಗಳು 3 ತಿಂಗಳು ಕುಡ್ದೇವ್ ನೋಡ್ರಿ. ಹಾಂ ರೀ, ಕುಂದಿರ್ಸಿ ಒಂದು 3-4 ವರ್ಷ ಐತೇನು ರೀ? 3-4 ವರ್ಷ ಆಗ್ಯದ್ರಿ. 3-4 ವರ್ಷ ಆಯ್ತು ನೋಡ್ರಿ. ಹಾಂ ರೀ, ಒಟ್ಟ ನೀರೇ ಇಲ್ಲ ನೋಡ್ರಿ. ಬಂದ್ರದ ಯಾರು ಕೇರ್ಲೆಸ್ಸೇ ಮಾಡ್ಯಾರ ನೋಡ್ರಿ. ಈಗ ಮತ್ತೆ ನೀರು ಎಲ್ಲಿ ತರ್ತೀರಿ, ಎಲ್ಲಿ ಕುಡಿತೀರಿ? ಸತ್ ನೀವು ಮತ್ತೊಂದು ಕಡೆ ತರ್ತೀವ್ರಿ ನಾವು, ಕುಂಡ್ರಿ ಸೇರಲ್ರಿ. 4-5 ವರ್ಷ ಮ್ಯಾಗ ಐತ್ರಿ. ಫಿಲ್ಟರ್ ನೀರು ಚಾಲು ಆಗಿರಿ, ಒಟ್ಟೆ ಬಂದೇ ಬಿದ್ದದ್ರಿ. ಈಗ 2-3 ತಿಂಗಳು ಆಯ್ತು. ಒಟ್ಟು ನೀರೇ ಇಲ್ಲ. ರೊಕ್ಕ ಕೊಟ್ರ ಕಡೆ ಬೇರೆ ಕಡೆ ತರ್ತೇವ್ರಿ. ನೀರು ಕುಡ್ಲಿಕ್ಕೆ ನೀರು ಇಲ್ರಿ ಒಣಗಿ. ಚಾಲು ಆಗಿ ಭಾಳ ದಿನ ಆಯ್ತು ರೀ? ಹ್ಞೂ ರೀ, ಚಾಲು ಆಗಿ ಒಂದು 2-3 ತಿಂಗಳು ಬಂದವ್ರಿ ಅಟ್ಟೆ ರೀ. ಬಂದಾಗೆ 4-5 ವರ್ಷ ಆಯ್ತು ರೀ ಬಂದಾಗೆ ರೀ. ನಿಮ್ಮ ಹೆಸರು ರೀ? ರೊಕ್ಕ ಕೊಟ್ಟು ತರ್ತೇವ್ರಿ. ಶೋಭಾ ಬಳೂರಿಗೆ ರೀ. ಊರು ದೇವಣಗಾಂವ್ ರೀ? ಹ್ಞೂ ರೀ.